ಟ್ರೇಡಿಂಗ್ ಕಂಪ್ನಿಯವರಿಗೆ ಎಂಟ್ರಿ ತಗೊಳ್ಳಿ ಹೊಂದಿದ್ದೇವೆ. ಬನ್ನಿ ಹೋಗೋಣ. ನಾನು ನಿಮ್ಮ ಇಂಟರ್ವ್ಯೂ ತಗೊಳ್ಳೋಕೆ ಬಯಸಿದ್ದೇನೆ. ಆಯಿತು. ಅವರು ರಾಯಬಾಗ್ ಯಾವ ಕಾಲೇಜು? KD ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಆಯ್ತು, ಓಕೆ ಮಾಡಿ ಚಿಕ್ಕೋಡಿ. ಮಾಡಿ. ನಮಸ್ಕಾರಗಳು. ನೀವು ನಿಮ್ಮ ಸ್ವಂತ ಇಂಟ್ರೊಡಕ್ಷನ್ ಅನ್ನು ಕೊಡ್ಬೋದಾ? ಮೊದಲಿಂದ ಇದು ತಿಳಿಸ್ಕೊಡ್ರಿ, ಆಮೇಲೆ ನಾವು ನನ್ನ ಹೆಸರು ಗೋವಿಂದ್ ಕುಮಾರ್ ಮಿದ್ರಿ. ಐ ಆಮ್ ಫ್ರಮ್ ರಾಯಬಾಗ್ only. I have joined the KD College of Engineering and Technology, Chikkodi, and studying in the year of the course MBA first year. You can give your introduction. ಸಂತೋಷ್ ಸದಾಶಿವ ಮಿತ್ರಿ ಫ್ರಮ್ ರಾಯಬಾಗ್. ನಮ್ಮದು ಶ್ರೀ ಗಂಗಾಶಂಕರ್ ಟ್ರೇಡಿಂಗ್ ಕಂಪ್ನಿ. ನಮ್ಮದು ಸ್ವಂತ ಅಕ್ಕಿ ಅಂಗಡಿ ಇದೆ. ಅಕ್ಕಿ, ಜೋಳ ಮತ್ತು ಗೋಧಿ ವರ್ಷದಿಂದ ಸಿಗುತ್ತೆ. ಹೌದು. ಮತ್ತು ನಿಮ್ಮ ಏನೇನು ವಿಶೇಷತೆ ನಿಮ್ಮ ಅಂಗಡಿಯಲ್ಲಿ ಇದೆ ಮತ್ತು ನೀವು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಂದ ಮಾಡ್ತೀವಿ? ನಾವು ಈಗ ಅಂಗಡಿ ಚಾಲು ಮಾಡಿ ಒಂದು 30 ವರ್ಷ ಆಯ್ತು. ಈಗ 30 ವರ್ಷ ಆಗಿದೆ. ಮೊದಲಿಂದ ಅಕ್ಕಿ, ಜೋಳ ವರ್ಷದಿಂದ ಸಿಗುತ್ತೆ. ಜೋಳ, ಅಕ್ಕಿ, ಆರ್ಲಕ್ಕಿ ಮತ್ತು ಅಂಬುಲ್ಗೋಲ್ಡು ಮತ್ತು ಜೋಕರಕ್ಕಿ ಸಿಗುತ್ತೆ ವರ್ಷದರದಲ್ಲಿ. ಮತ್ತು ಜೋಳದಲ್ಲಿ ಮಾರಿಪೋತಿ ಮತ್ತು ಗಣೇಶ್ ಬ್ರ್ಯಾಂಡ್. ಗೋಧಿಯಲ್ಲಿ ಅವನಿ ಗೋಲ್ಡು ಮತ್ತು ಮಹಾರಾಜ ಬ್ರ್ಯಾಂಡ್ ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಒಳ್ಳೆ ಯೋಗ್ಯ ದರದಲ್ಲಿ ಕೊಡ್ತೇವೆ. ನೀವು ಎಷ್ಟು ಯೋಗ್ಯ ದರದಲ್ಲಿ ಕೊಡ್ಬೋದು? ಹೋಲ್ಸೇಲ್ ದರದಲ್ಲಿ ಎಲ್ಲ ಈ ರೇಟನ್ನು ಈ 30 ವರ್ಷದಲ್ಲಿ ನಾವು ಒಂದು ಒಳ್ಳೆ ಇದು ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಇದೆ. ಈ 30 ವರ್ಷ ಈಗ ನೀವು ಹೋದ ಕಾಲದಿಂದ ಅಂದ್ರೆ 30 ವರ್ಷ ಹಿಂದೆ ರೇಟ್ ಏನಿತ್ತು, ಈ ರೇಟ್ ಏನಿದೆ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಏನು? 30 ವರ್ಷ ಈಗ ಭಾಳ ಫರ್ಕ್ ಇದೆ. 30 ವರ್ಷದಲ್ಲಿ ಮೊದಲೇ ಜೋಳ ಈಗ ಒಂದು 5 ರೂಪಾಯಿ ಕೆಜಿ ಇದೆ, 5-10 ರೂಪಾಯಿ ಕೆಜಿ ಇದು, ಈಗ 6 ರೂಪಾಯಿ ಕೆಜಿ. ಈಗ ಆಯ್ತು ನೋಡಿ, ಈಗ 30 ರೂಪಾಯಿ ಕೆಜಿ ಜೋಳ ಇದೆ. ಅಕ್ಕಿ ಮೊದಲು ಅವಾಗ 12 ರೂಪಾಯಿ ಕೆಜಿ ಅಕ್ಕಿದ್ದು, ಈಗ 50 ರೂಪಾಯಿ 60 ರೂಪಾಯಿ ಕೆಜಿ ಆಗಿದೆ. ರೇಟ್ ಜಾಸ್ತಿ ಆಗಿದೆ. ಗೋಧಿ ಆಗಲಿ ಮೊದಲು ಅವಾಗ 7-8 ರೂಪಾಯಿ ಕೆಜಿ ಇತ್ತು, ಈಗ ಗೋಧಿ ಆಗಿ 35-40 ರೂಪಾಯಿ ಕೆಜಿ ಆಗಿದೆ. ಮತ್ತು ಈಗಿನ ಸರ್ಕಾರ ಅಂತೂ ರೇಷನ್ ಅಕ್ಕಿ ಅಂತ ಫ್ರೀನ ಕೊಡ್ತಾ ಇದೆ. ಅದು ಒಂದ್ ಜರ ಹೊಡೆದು ಬಿದ್ದಿರಿ, ಭಾಳ ಹೊಡ್ತಿದ್ವಿ. ಹಿಂಗಾಗಿ ಈಗ ಅಕ್ಕಿ ಜರ ಸೇಲ್ ಜರ ಕಮ್ಮಿ ಆಗಿದೆ. ಈಗ ಅಂದ್ರೆ ಬಿ ಸೇಲ್ ಇರ್ಬೋದು. ಸೇಲ್ ಇದೆ ಅಂದ್ರೆ ಒಂದು ಮಂತ್ಲಿ ಒಂದು ಎಷ್ಟು ಸೇಲ್ ಆಗ್ತಿದೆ? ಒಂದು 10 ಟನ್ ಸೇಲ್ ಇದೆ. 10 ಟನ್ ಎಲ್ಲ ಟೋಟಲ್ ಸರೌಂಡ್ ಅಂದ್ರೆ ಒಂದು ಬ್ರ್ಯಾಂಡ್ ಟನ್ ಸೇಲ್ ಸೇಲ್ ಆಗ್ತಿದೆ. ಅಂದ್ರೆ ಟೋಟಲ್ ಎಷ್ಟು ಬ್ರ್ಯಾಂಡ್ ಇಟ್ಟಿದ್ದಾರೆ ನೀವು? ಟೋಟಲ್ ಒಂದು 5 ಬ್ರ್ಯಾಂಡ್ ಇದೆ. 5 ಬ್ರ್ಯಾಂಡ್. ಅಂದ್ರೆ ಟೋಟಲಿ ಒಂದು 50 ಟನ್ ಟರ್ನ್ ಓವರ್ ಇದೆ ಇವ್ರದ್ದು ಅಂಗಡಿ. ಅದು ಅಂದ್ರೆ ಶ್ರೀ ಗಂಗಾ ಟ್ರೇಡಿಂಗ್ ಕಂಪ್ನಿ ಅವ್ರದ್ದು 50 ಟನ್ ಟರ್ನ್ ಓವರ್ ರೈಸ್ ಮರ್ಚೆಂಟ್ ಆಗಿ ಒಂದು ಫೇಮಸ್ ಮರ್ಚೆಂಟ್ ಇಂದ ರಾಯಬಾಗ್ ವಿ ಕ್ಯಾನ್ ಸೇ. ಮತ್ತು ಜೋಳ, ಗೋಧಿ ಮತ್ತು ಅಕ್ಕಿಗಳನ್ನು ಬಹಳ ಯೋಗ್ಯ ದರದಲ್ಲಿ ಕೊಡ್ತಾರೆ. ನೀವು ನಿಮ್ಮ ಸ್ಟಾಕ್ ಅನ್ನು ತೋರಿಸ್ಬೋದಾ? ಬರ್ರಿ. ಮತ್ತೆ ಬೆಳೆಗಳನ್ನು ಇಟ್ಟಿದ್ದಾರೆ ಅಂತೆ. ಅವಲಕ್ಕಿ, ಶೇಂಗಾ ಮತ್ತೆ ಫೇಮಸ್ ಬ್ರ್ಯಾಂಡ್ RL ಅಂತ. RL ಅಕ್ಕಿ ಫೇಮಸ್ ಬ್ರ್ಯಾಂಡ್. ನಮಸ್ತೆ. ಭದ್ರತೆ ಇದೆ ಮತ್ತೆ ಡಬಲ್ ಹೌಸ್ ಇದೆ. ಈ ಜಾಸ್ತಿ ಮೂವ್ಮೆಂಟ್ ಆಗ್ತದೆ. ಆರ್ಲಕ್ಕಿ ಒಂದು ಹೋಲ್ಸೇಲ್ ಮರ್ಚೆಂಟ್ ಅಂತಂದು ಹೇಳ್ಬೋದು. ನಿಮಗೆ ಈ ರಾಯಬಾಗ್ದಲ್ಲಿ ಒಂದು ದೊಡ್ಡ ಪ್ರಮಾಣದ ಅಕ್ಕಿ ಮರ್ಚೆಂಟ್ ಎಂದು ಹೇಳ್ಬೋದು. ಇವರು ಶ್ರೀ ಗಂಗಾ ಟ್ರೇಡಿಂಗ್ ಕಂಪ್ನಿಯವರ ಓನರ್ ಆಗಿ ಸಂತೋಷ್ ಮೇತ್ರಿ ಅವರು ಹೇಳ್ಬೋದೆಂದು ವಿನಂತಿ. ಅವರು ಹೇಳಿದಂಗೆ RL ಅಂತೂ ಬೆಸ್ಟ್ ಬ್ರ್ಯಾಂಡ್ ಇದೆ, ಫೇಮಸ್ ಬ್ರ್ಯಾಂಡ್ ಇದೆ. ವಜ್ರತಾಜ್ ಇದೆ, ಕೃಷ್ಣ ಕಿಶೋರ್ ಬ್ರ್ಯಾಂಡ್ ಇದೆ, 555 ಇದೆ, ಆ್ಯಂಡ್ ಡಬಲ್ ಹಾರ್ಸ್ ಇದೆ. ಹೀಗಾಗಿ ನೀವು ಹೇಳ್ಬೋದಾ ಈಗ ಒಂದು ಪ್ಯಾಕೆಟಲ್ಲಿ ಎಷ್ಟು ಕೆಜಿ ಅಕ್ಕಿ ಬರುತ್ತೆ ಮತ್ತು ಏನಾಗುತ್ತೆ? ಒಂದು ಪ್ಯಾಕೆಟಲ್ಲಿ 26 ಕೆಜಿ ಬರುತ್ತೆ. 26 ಕೆಜಿ, 26 ಕೆಜಿ. ಒಂದು ಪ್ಯಾಕೆಟ್ 10 ಕೆಜಿ ಬರುತ್ತೆ. ಮತ್ತೆ ಅಂದ್ರೆ ಮಿನಿಮಮ್ ಒಂದು ಎಷ್ಟು ಕೆಜಿಯಿಂದ ಸ್ಟಾರ್ಟ್ ಇದೆ ನಿಮ್ದು ಪ್ಯಾಕೆಟ್? ಸಣ್ಣ ಪ್ಯಾಕೆಟ್ ನಮಸ್ತೆ ಇದು 5 ಕೆಜಿ ಇರುತ್ತೆ. 5 ಕೆಜಿ ಇದೆ, 10 ಕೆಜಿ ಇದೆ, 26 ಕೆಜಿ ಇದೆ. ಮಿನಿಮಮ್ 5 ಕೆಜಿ ಪ್ಯಾಕೆಟ್ ಇದೆ. ಅಂದ್ರೆ ಇಲ್ಲಿ ಸುತ್ತಮುತ್ತಲ ಏರಿಯಾದಲ್ಲಿ ಯಾರ ಹೆಚ್ಚು ಫಂಕ್ಷನ್ಸ್ ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡ್ತಾರೆ? ಜಾಸ್ತಿ ಮೂವ್ಮೆಂಟ್ ಅದೇ ಆರ್ಲಿಕ್ಕೆ ಇದೆ. ಜಾಸ್ತಿ ಮೂವ್ಮೆಂಟು ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ ಎಲ್ಲ ಜಾಸ್ತಿ ಆರ್ಲೆ ಹೋಗ್ತಾರೆ.
ಕಾರ್ಯಕ್ರಮಗೆಲ್ಲ ಆರಂಭಿಸ್ತದೆ ಆರ್ಲಿಕ್ಕೆ ಜಾಸ್ತಿ ಮಾಡಿದೆ. ಇದು ಮತ್ತು ನೀವು ಇದು GST ಎಷ್ಟು ಬೀಳ್ಬೋದಾ ಹೇಳ್ಬೋದಾ ನಿಮಗೆ? ಜಿ ಎಸ್ ಟಿ ಬಂದು ಇವು 5 kg ಹತ್ತಿಗೆ 5% ಇದೆ, ಮತ್ತು 26 kg GST ಇಲ್ಲ. ಸಣ್ಣ ಪಾಕೆಟ್ ಇದೆ GST ಇದೆ 5 kg. ಅಂದ್ರೆ ಬಿಲೋ 26 kgಗೆ GST ಅಪ್ಲೈಡ್ ಇದೆ, ಅಬೌವ್ 26 kgಗೆ GST ಅಪ್ಲೈ ಇಲ್ಲ. ಇಲ್ಲ. ಅದಕ್ಕೆ ಅವ್ರು ಹೇಳೋದು ಆ ಪ್ರಕಾರ. ಅದಕ್ಕೆ ಕಂಪ್ನಿಯವ್ರು ಏನು ಮಾಡಿದ್ದಾರೆ, 26 kgಗೆ ಪ್ಯಾಕಿಂಗ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದೊಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ 26 kgಯನ್ನು ಪ್ಯಾಕ್ ಮಾಡಿದ್ದಾರೆ. ನೀವು ನೋಡ್ಬೋದಾ ಇಲ್ಲಿ 26 kg ಪ್ಯಾಕೆಟ್ಸ್ ಇದಾವೆಲ್ಲ, ಬಿಸ್ಕೆಟ್ ಆಗಿದೆ ಎಲ್ಲ 26 ಪ್ಯಾಕ್ಸ್ ಇದಾವೆ. 26 kg ಆಗಿದೆ. ಕೊನೆಯದಾಗಿ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಾ ಅಂತ ಹೇಳ್ಬೋದಾ ಪೆಲಾದಿಂದ ಎಕ್ಸ್ಪೀರಿಯನ್ಸ್? 30 ವರ್ಷದಲ್ಲಿ ಬಹಳ ಇಷ್ಟಪಟ್ಟಿದ್ದೀರಿ, ಅದೇ ಬಾಯ್ಲಿಕ್ಕೆ ಹೇಳಕ್ಕಾಗಲ್ಲ. ಅಂದ್ರೆ ಅವ್ರಿಗೆ ಗ್ರೇಸ್ಫುಲ್ ಅಂದ್ರೆ ಹಾರ್ಟ್ಫುಲ್ ಅಂದ್ರೆ ಹೇಳಕ್ಕೆ ಆಗಂಗಿಲ್ಲ, ಬಹಳ ಶ್ರಮ ಪಟ್ಟಿದ್ದಾರಂತೆ. ಹೀಗಾಗಿ ಅದರಲ್ಲಿ ಇಲ್ಲಿ ಹಿರಿಯರದ ಬಹಳ ಮಹತ್ವ ಇದೆ. ಅವ್ರದ್ದೇ ಮೇನ್ ಸ್ಫೂರ್ತಿ ಇದೆ. ಹಿರಿಯರು ಒಂದ್ ಜರ ಹೆಲ್ಪ್ ಮಾಡಿದ್ದಾರೆ ಅಂತ ಅವ್ರಿಗೆ, ಜರ ಅವ್ರದ್ದೇ ಅಂಗಡಿ ನಡೆಸಿ ಅವ್ರ ಇದನ್ನ ಮಾಡ್ಬೇಕು, ಅವ್ರದ್ದು ಸ್ಫೂರ್ತಿ, ಅವ್ರದ್ದು ಆಶೀರ್ವಾದದಲ್ಲಿ ಎಷ್ಟು ದೊಡ್ಡ ಅಂಗಡಿಯನ್ನು ಮಾಡಿ ಫೇಮಸ್ ಆಗಿ ಬೆಳೆದಿದ್ದಾರೆ. ಕೊನೆಯದಾಗಿ ನಾನು ಈ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.